ಉತ್ತರ ತಾಲೂಕು ಒಕ್ಕಲಿಗರ ಸಂಘ ಅಂತ ಏನು ಮಾಡಿದ್ರು ಅದರಿಂದ ಕೆಂಪೇಗೌಡ ಜಯಂತ್ಯೋತ್ಸವ 18 ವರ್ಷದಲ್ಲಿ ಒಂದು ಸರಿ ಕೂಡ ಮಾಡಲಿಲ್ಲ. ಅಂದರೆ ನೀವು ನೋಡಿರ್ಬೋದು, ಅಧ್ಯಕ್ಷರಾದಂಥ ಹಿರಿಯರಾದಂಥ ಗಂಟಕನಹಳ್ಳಿ ಕೃಷ್ಣಪ್ಪ ಅವರು ಕೇಳ್ತಾರೆ ಪತ್ರಿಕೆಯವರು, 18 ವರ್ಷ ಆದಮೇಲೆ ಏನು ಇವಾಗ ಮಾಡ್ತಾಯಿದ್ದೀರಿ ಅಂತೇಳಿ. ಅದು ಜನಗಳು ಕೂಡ ಅರ್ಥ ಆಗಿದೆ ಏನಕ್ಕೆ ಮಾಡ್ತಾವ್ರೆ ಅಂತೇಳಿ. ಈಗೇನು ಅಂದರೆ ಇನ್ನು ಪ್ರತಿ ವರ್ಷ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಗ್ತದೆ. ಇದು ನಮಗೆ ಸ್ವಲ್ಪ ನೋವು ತರ್ತಕ್ಕಂಥ ವಿಚಾರ. ಸೊ ಅದನ್ನು ಬಿಟ್ಟು ಈಗಲೂ ಸಮಯ ಏನು ಮೀರಿಲ್ಲ, ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಮೆರವಣಿಗೆ ಏನು ಮಾಡ್ತಾಯಿದ್ವಿ, ನಿಮ್ಮದೇ ಬೇಕಾದ್ರೆ ಫೋಟೋ ಹಾಕ್ಕೊಳ್ರಿ, ಕೆಂಪೇಗೌಡರು ಬೇಡ ಅವ್ರದ್ದೇ ಹಾಕ್ಕೊಂಬಿಡಲಿ, ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಸೊ ಅದಕ್ಕೂ ಮೀರು ಮಾಡೋಂಗಿದ್ರೆ ನಾವೇನು, ಯಾಕಂದರೆ ಯಾರು ಜಯಂತಿಯನ್ನು ಯಾರು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು, ತಡೆಯೋಕ್ಕಾಗೋದಿಲ್ಲ. ಅದು ಯಾವುದೇ ಕಾರಣದಿಂದ ನನಗೆ ಯಾವುದೇ ಮನವಿನೂ ಬರಲಿಲ್ಲ, ಯಾವ ಥರದ್ದು ಇಲ್ಲ. ನಮ್ಮನ್ನು ಕರೀದಿರೇ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ಎಲ್ಲಿ ಪತ್ರಿಕಾ ಕಚೇರಿಯಲ್ಲಿ. ಅಂದರೆ ಅರ್ಥ ಆಗಬೇಕಲ್ಲ ಅವ್ರಿಗೆ, ನಮ್ಮನ್ನು ಬಿಟ್ಟೇ ಮಾಡವ್ರೆ. ನಾವಿಲ್ಲ ಒಬ್ಬ ಶಾಸಕ ಇದ್ದೀನಿ, ನಾನು ಯಾವುದೇ ಪಕ್ಷದ ಶಾಸಕ ಆದರೂ ಕೂಡ ಅಧಿಕೃತವಾಗಿ ಅವರನ್ನು ಕರೆದೇ ನಾವು ಮಾಡಬೇಕು. ಕಾಂಗ್ರೆಸ್ ಅವರಿದ್ದ ಕಾಂಗ್ರೆಸ್ ಶಾಸಕರು ಮಾಡ್ತಾಯಿದ್ರು, ನಾವು ಭಾಗವಹಿಸ್ತಾಯಿದ್ವಿ, ಎಲ್ಲ ಜಯಂತಿಯಲ್ಲೂ ಭಾಗವಹಿಸಿ ಮಾಡ್ತಾನೇ ಇಲ್ಲ ಬಿಡ್ರಿ. ಬಂದಮೇಲೆ ನಾವು ಶುರು ಮಾಡಿರ್ತಕ್ಕಂಥದ್ದು. ನನಗೆ ಯಾರೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ. ಮೊನ್ನೆ ಕೂಡ ನೀವು ನೋಡಿರ್ಬೋದು, ಇಡೀ ಸ್ಟೇಜ್ ಮೇಲೆ ಒಬ್ಬದಂಥ ಅಧಿಕೃತವಾದಂಥ BJP ಮುಖಂಡರನ್ನು ಕಾರ್ಯಕ್ರಮ ಕರೆದಿಲ್ಲ, ನನಗೂ ಗೊತ್ತಿಲ್ಲ. ನಾವು 8ನೇ ತಾರೀಕೆ ಡಿಸೈಡ್ ಮಾಡಿದ್ದೀವಿ, ನಾವು ವಾಕಥಾನ್ ಮಾಡ್ತೀವಿ ಅಂತೇಳಿ. ಹೊಯ್ಸಳ ಕ್ರೀಡಾಂಗಣದಿಂದ 27ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಾವು ವಾಕಥಾನನ್ನು ಶುರು ಮಾಡ್ತೀವಿ. ವೀರ ಸಾಗರ್ ಅವರ ಮೇಲ್ಸೇತುವೆ ಹತ್ರ ಎಂಡ್ ಮಾಡ್ತೀವಿ. ಮೆರವಣಿಗೆ ಯಥಾಸ್ಥಿತಿ ಕೆಂಪೇಗೌಡರ ಸ್ಟ್ಯಾಚ್ಯು ಹಳೇ ನಗರದಿಂದ ಶುರು ಮಾಡ್ತೀವಿ. ನಗರಸಭೆಯ ಮುಖಾಂತರ ಕೋಗಲ್ ಸರ್ಕಲಿಂದ ಹೋಗಿ ಮಿನಿ ವಿಧಾನಸೌಧ ಮುಂದೆ ಎಂಡ್ ಮಾಡ್ತೀವಿ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದು ನಾವು ಅದರಲ್ಲಿ ಅದೇ ಜಾಗದಲ್ಲೇ ಮಾಡೋದು. ಯಾರು ಬೇರೆ ಯಾರು ಏನು ಮಾಡ್ತಾರೋ ನಮಗೇನಾದ್ರದ್ದು ಇಲ್ಲ. ಇದನ್ನು ಈಗಾಗಲೇ ನಾವೆಲ್ಲ ಮಾಹಿತಿಯನ್ನು ಅಧಿಕಾರಿಗಳೆಲ್ಲ ಕೊಟ್ಟಿದ್ದೀವಿ. ಅಲ್ಲೇ ಮಾಡ್ತೀವಿ ನಾವೆಲ್ಲ ಕೂಡ.